ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು ಇಸ್ 24th ಆಫ್ ಜಾನ್ವರಿ. ಇವತ್ತು ನನ್ನ ಕಲೀಗ್ದು ಬರ್ಡೇ ಕೂಡ. ಹ್ಯಾಪಿ ಬರ್ಡೇ. ಸೊ ನಾನು ಕಾಲೇಜಲ್ಲಿ ಇವಾಗ ಕೆಲಸ ಮಾಡ್ತಿದ್ದೀನಲ್ಲ, ಅಂದರೆ ಲೈಕ್ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಫುಲ್ ಟೈಮ್ ಹೋಗ್ತಿಲ್ಲ. ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಹೋಗಿ ಕೆಲಸ ಮಾಡಿಬಿಟ್ಟು ಪಾಠ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಅದೊಂದು ಕನೆಕ್ಷನ್ ಇದ್ದೇ ಇದೆ ಇವತ್ತಿಗೂ. ನಾವು 3 ಜನ ಒಟ್ಟಿಗೆ ಇರ್ತೀವಿ ಯಾವಾಗಲೂ ಕಾಲೇಜಲ್ಲಿ. ಒಂಥರ ನಮ್ದು ಒಂದು ಟೀಮ್ ಥರ ಲೆಕ್ಕ ಅಂತ ಹೇಳ್ಬೋದು. ಸೊ ಅವರ ಬರ್ಡೇ ಇವತ್ತು. ಅದೇ ಕೇಳ್ತಾ ಇದ್ರು ಅವರು, ಶುಕ್ರವಾರ ಫ್ರೀ ಇದೀರಾ ಮೇಡಮ್ ಅಂತ ಹೇಳ್ಬಿಟ್ಟು. ನಾನು ಇಲ್ಲ, ಬ್ಯುಸಿ ಇರ್ತೀನಿ, ಅತ್ತೆ ಮಾವ ಬಂದಿರ್ತಾರೆ ಅಂತ ಹೇಳಿದೆ. ಬಟ್ ಅತ್ತೆ ಮಾವ ಬಂದಿದ್ರು, ನಾ ಹೇಳ್ದ ಹಾಗೆ. ಅವರು ಬೇರೆ ಏನೋ ಕಮಿಟ್ಮೆಂಟ್ ಬಂತು ಅವರಿಗೆ ಅರ್ಜೆಂಟಾಗಿ. ಸೊ ಹಾಗಾಗಿ ಹೊರಟರು ಅವರು ವಾಪಸ್ಸು. ಮೀನ್ವೇಲ್ ನಾನು ಹೇಳಿದೆ ಅವ್ರ ಜೊತೆಗೆ ಶನಿವಾರ ಅವ್ರ ಮನೆಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ಬರೋ ಪ್ಲಾನ್ ಇರೋದು ಅಂತ ಹೇಳಿ. ಅವ್ರು ಇವಾಗ ಹೊರಟರು, ಆದ್ರಿಂದ ನಾವಿಬ್ಬರೇ ಹೋಗ್ತಿದ್ದೀವಿ. ಸೊ ಬೈಕಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಪಟ್ ಅಂತ. ಎನಿವೇಸ್, ಇವಾಗ ನೀವು ನೋಡಿದ್ರಿ, ಇದಕ್ಕೆ ಮುಂಚೆ ನಾನು ಸ್ವಲ್ಪ ಅಡುಗೆ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ರಾತ್ರಿಗೂ ಸೇರಿಸಿ ಒಂಚೂರು ಪಲ್ಯ ಮಾಡಿ ಇಟ್ಟಿದ್ದೀನಿ, ಕಡಲೆಕಾಳು ಪಲ್ಯ. ರಾತ್ರಿಗೆ 2 ಚಪಾತಿ ಮಾಡ್ಕೊಂಡ್ರೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ ಅವರೆಕಾಳು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇದ್ರ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿ. ಈ ಅವರೆಕಾಳು ಏನಿದೆ, ಇದು ಹಿತ್ಕಿ ಇಟ್ಟಿರೋ ಅವರೆಕಾಳು. ಕ್ಯಾರೆಟ್ ಹಲ್ವಾ ಕೂಡ ಮಾಡಬೇಕು. ಸೊ ಇದನ್ನ ಒಂದ್ಸರಿ ಶುರು ಮಾಡಿದೆ ಅಂದ್ರೆ ಮತ್ತೆ ಮಧ್ಯ ಅಡುಗೆ ತಿಂಡಿ ಅದೆಲ್ಲ ಮಾಡಕ್ಕೆ ಟೈಮು ಆಗಲ್ಲ. ಆಮೇಲೆ ಒಂಥರ ಅದು ಪೇಷನ್ಸ್ ಇರಲ್ಲ. ಆಮೇಲೆ ಇದು ಒಲೆ ಮೇಲೆ ಇದ್ದಾಗ ಬೇರೆ ಏನು ಮಾಡೋಕ್ಕೆ ಸರಿನೂ ಹೋಗಲ್ಲ. ಸೊ ಹಾಗಾಗಿ ನಾನು ಇವಾಗ ಇದನ್ನ ಮಾಡೋಣ ಅಂತ ಹೇಳಿ ಎಲ್ಲ ಮುಗಿಸ್ದೆ. ಇದರ ರೆಸಿಪಿ ಶೇರ್ ಮಾಡ್ತೀನಿ. ಬಟ್ ಕಡಲೆಕಾಳು ಉಸ್ಲಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ನಮ್ಮ ಮನೆಗಳಲ್ಲಿ ಹಾಗೆ ಮಾಡೋದು. ಉಸ್ಲಿ ಅಂತ ಹೇಳಿ ಬರೀ ಸಾಸಿವೆ ಒಗ್ಗರಣೆ ಕೊಡ್ತಾರೆ, ಹಿಂಗೆ ಹಾಕ್ತಾರೆ. ನಾನು ಅದನ್ನು ಮರ್ತೆ ಇವತ್ತು ಹಿಂಗೆ ಹಾಕೋಕ್ಕೆ. ಆಮೇಲೆ ಸಾರಿಗೆ ನೆನಪಿರುತ್ತೆ ಒಗ್ಗರಣೆಗೆ ಹಿಂಗೆ ಹಾಕ್ತೀವಿ ಅಂತ ಹೇಳಿ. ನಾನು ಬೇರೆದಕ್ಕೆ ಕೆಲವೊಂದಕ್ಕೆ ಹಾಕ್ತೀನಿ, ಬಟ್ ಇವತ್ತು ಮರ್ತೋದೆ. ಬಟ್ ಹಿಂಗೊಂದು ಆ್ಯಡ್ ಮಾಡ್ಕೊಳ್ಳಿ ನೀವು ಮಾಡೋ ಹಾಗಿದ್ರೆ. ಇದಕ್ಕೆ ಇಷ್ಟೇ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಳು, ಮೇಲ್ಗಡೆಗೆ ಒಂದಿಷ್ಟು ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೆಲ್ತ್ ಕಾನ್ಶಿಯಸ್ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಂಡು ನಡೆಯುತ್ತೆ. ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಆಲ್ಸೋ ಬೆಳಗ್ಗೆ ಅವರೆಕಾಳು ರೊಟ್ಟಿ ಮಾಡಿದೆ, ಅದನ್ನು ಕೂಡ ನೋಡಿರ್ತೀರಾ. ಅದಕ್ಕೆ ಅವರೆಕಾಳನ್ನ ಬೇಯಿಸಿಟ್ಟಿದ್ದು ಒಂಚೂರು ಇತ್ತು, ಅದನ್ನು ಸೇರಿಸಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ರಾತ್ರಿ ಚಪಾತಿ ಮಾಡಿದ್ರೆ ಮುಗೀತು ಕೆಲಸ ಅಂತ. ಓಕೆ, ಸೊ ಇದು ಕಂಪ್ಲೀಟಾಗಿ ಮೈ ಆರಿದೆ, ಒದ್ದೆ ಏನೂ ಇಲ್ಲ ಇದು. ಆ್ಯಂಡ್ ನಾನು ಇದೊಂದು ಸ್ಟ್ರೈನರ್ ಯೂಸ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಹಾಗೆ ಹಾಕಿದ್ರೆ ಎಣ್ಣೆಲಿ ಲೈಕ್ ಅದು ತೆಗಿಯೋಷ್ಟ್ರಲ್ಲಿ ಸೀದ್ ಹೋಗ್ಬಿಡುತ್ತೆ. ಸೊ ಇದನ್ನಿಟ್ಟು ಹಾಕಿದ್ರೆ, ಅಂದರೆ ಇದನ್ನು ಹೀಗೆ ಇದರಲ್ಲಿ ಕರೆದ್ರೆ, ಲೈಕ್ ಹಿಂಗೆ ಮಾಡಿದಾಗ ಎಣ್ಣೆ ಆಬ್ವಿಯಸ್ಲಿ ಮೇಲೆ ಬರುತ್ತಲ್ಲ. ಸೊ ಅದರಲ್ಲಿ ಕರೆದ್ರೆ ಏನಾಗುತ್ತೆ, ನೀಟಾಗಿ ಹಿಂಗೆ ಎತ್ತಿದ್ರೆ ಫುಲ್ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನಾನು ಅವರೆಕಾಳು ಹಾಕಿದ ತಕ್ಷಣ ಆ ಥರ ಬಬಲ್ ಬಂದು ಮೇಲ್ ಬರ್ತಿದೆ. ಸೊ ಹಾಗಾಗಿ ಎಣ್ಣೆ ಕಾದಿದೆ ಅಂತ ಆಯಿತು. ಬ್ಯಾಚ್ ಬೈ ಬ್ಯಾಚು ಅವರೆಕಾಳನ್ನ ತುಂಬ ಒಟ್ಟಿಗೆ ಹಾಕಿದರೆ ಕ್ರಿಸ್ಪಿ ಆಗಲ್ಲ. ಸೊ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಇದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ನಾರ್ಮಲಿ ಏನಾಗುತ್ತೆ ಅಂದರೆ ತುಂಬ ಎಣ್ಣೆ ಹಾಕ್ಕೊಂಡು ಅಥವಾ ಕಡಿಮೆ ಚಿಕ್ಕ ಬಾಣಲೆ ಇಟ್ಕೊಂಡು ಮಾಡಿದ್ರೆ ಇದು ಇನ್ನೊಂದು ಪ್ರಾಬ್ಲಮ್ ಏನು ಕೊಡುತ್ತೆ ಅಂದರೆ ಫುಲ್ ಮೇಲೆ ಬಂದ್ಬಿಡುತ್ತೆ ಹಾಕಿದ ತಕ್ಷಣ. ಸೊ ಎಣ್ಣೆ ಎಲ್ಲ ಕೆಳಗೆ ಬರುತ್ತೆ. ಈಗ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು, ಸಣ್ಣ ಅಥವಾ ಮೀಡಿಯಮ್ ಇಷ್ಟರಲ್ಲೇ ಇದನ್ನು ಕಂಪ್ಲೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ಏನಾರ ಸಿಪ್ಪೆ ತೆಗಿಬೇಕಾದ್ರೆ, ಅಂದರೆ ಈ ಹಿತಕಿದ ಬೇಳೆ ಏನಿರುತ್ತಲ್ಲ, ಅವರೆಕಾಳು ಫುಲ್ ವಿತ್ ಸಿಪ್ಪೆ ಇತ್ತು ಅಂದರೆ ಪಟ್ಟಂತ ಒಡೆದು ಬಿಡುತ್ತೆ ಎಣ್ಣೆಲಿ. ಸೊ ಅದು ಹಾರೋ ಚಾನ್ಸಸ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಮಿಕ್ಸ್ಚರ್ ಮಾಡಲಿಕ್ಕೆ ಅವರೆಕಾಳು ಕರಿತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೀನಟ್ಸ್ ತೊಗೊಂಡಿದ್ದೀನಿ. ಈ ಶೇಂಗಾ ಬೀಜ ಏನಿದೆಲ್ಲ ತುಂಬ ಹಾಕಿದ್ರೆ, ಅಂದರೆ ಒದಗಕ್ಕೆ ನೀವು ಹಾಕ್ಬೋದು, ಬರೀ ಅವರೆಕಾಳಾದರೆ ಒದಗಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಅಂದ್ಕೊಳ್ಳೋಣ.
ಅದರ ಜೊತೆಗೆ ಇದು ಹುರ್ಗಡ್ಲೆನೂ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಟೇಸ್ಟ್ಗೆ ಕರಿಬೇವು. ಇದನ್ನು ಯಾವುದಾದ್ರೂ ಒಂದು ಬ್ಯಾಚ್ ಇನ್ನೇನು ಆಗೋಗ್ತಾ ಇದೆ ಅಂದರೆ ಇದು ತೆಗೆಯೋ ಹಂತಕ್ಕೆ ಬರುತ್ತಲ್ಲ, ಆಗಿದೆ ಅನ್ನೋ ಹಂತಕ್ಕೆ ಬರುತ್ತಲ್ಲ, ಆವಾಗ ಇದ್ರ ಜೊತೆಗೆ ಹಾಕಿದ್ರೆ ಆಗೋಗುತ್ತೆ. ಸೊ ಈ ಥರ ಕ್ರಿಸ್ಪಿ ಕ್ರಂಚಿ ಆಗಿರೋ ಥರ ಸೌಂಡ್ ಬರುತ್ತೆ. ಇದು ತುಂಬ ಚಿಕ್ಕದಿರುತ್ತೆ, ಅದರಿಂದ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ತೆಗಿಯೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದೊಂದು ಮೆಥಡ್ ಈಸಿ ಆಗುತ್ತೆ. ಈಗ ಇದನ್ನು ತೆಕ್ಕೊಳ್ತಾ ಬರ್ತೀನಿ. ಓಕೆ, ಸೊ ಇದು ಲಾಸ್ಟ್ ಬ್ಯಾಚ್ ಆಫ್ ಅವರೆಕಾಳು. ನಾನು ಮಧ್ಯದಲ್ಲಿ ಆಗಲೇ ಹುರ್ಗಡ್ಲೆನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಶೇಂಗಾ ಹಾಕ್ತಾಯಿದ್ದೀನಿ. ಬೇಗ ಆಗೋಗುತ್ತೆ, ಶೇಂಗಾ ತುಂಬ ಟೈಮ್ ತೊಗೊಳ್ಳಲ್ಲ. ಈಗ ಕ್ರೂಷುವಲ್ ಪಾರ್ಟ್ ಕಂಪ್ಲೀಟ್ ಆಗಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅದು ಹಾಕಿದ ತಕ್ಷಣ ತೆಗಿಬೇಕು, ಪಟಪಟ ಅಂತ ಆಗೋಗುತ್ತೆ ಇದು ಗಟ್ಟಿ ಅವಲಕ್ಕಿ. ಅಷ್ಟೇ. ಈಗ ಕರ್ದಿರೋದೆಲ್ಲ ಒಂದು ಕಡೆ ಹಾಕಿದ್ದೀನಿ. ಇದನ್ನು ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲಿ. ಇದು ಒಂದು ಸ್ವಲ್ಪ ಮಿಕ್ಸ್ ಆಗಿದೆ. ಇದಕ್ಕೆ ಫಸ್ಟು ನಾನು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ. ನಮ್ಮನೇಲಿ ಎಲ್ಲರೂ ಖಾರ ಇಷ್ಟಪಡ್ತಾರೆ, ಸೊ ನಾನು ನಾರ್ಮಲ್ ಅಚ್ಚ ಖಾರದ ಪುಡಿ ಕೆಂಪದ್ದು ಬರುತ್ತಲ್ಲ ಅದೇ ತೊಗೊಳ್ತಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು, ಕಲರ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಕಾಶ್ಮೀರಿ ಚಿಲ್ಲೀಸ್ದು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಕೊಳ್ಬಹುದು. ನಾನು ಮೇನ್ಲಿ ಇನ್ನೊಂದೇನು ಆ್ಯಡ್ ಮಾಡ್ತೀನಿ ಅಂದರೆ ಆಮ್ಚೂರ್ ಪೌಡರ್, ಲೈಕ್ ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ, ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ. ಇದು ತುಂಬ ಜಾಸ್ತಿ ಬೇಡ, ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು. ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಸಕ್ಕರೆ ಪುಡಿ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಇವತ್ತೇನು ಆ್ಯಡ್ ಮಾಡ್ತಾ ಇಲ್ಲ ಇದನ್ನು ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರು ರೆಡಿ ಆಗುತ್ತೆ. ನನ್ನ ಕೇಳಿದ್ರೆ ನಾನು ಇನ್ನೂ ಖಾರ ಆ್ಯಡ್ ಮಾಡ್ತೀನಿ, ಬಟ್ ಎಲ್ಲರೂ ತಿನ್ನಬೇಕಲ್ಲ, ಸೊ ಹಾಗಾಗಿ ಈಗ ಆ್ಯಡ್ ಮಾಡಿರೋಷ್ಟು ಸಾಕು. ಆ್ಯಂಡ್ ನೀವು ಅವರೆಕಾಳು ಎಷ್ಟೇ ತೊಗೊಂಡ್ರು ಸ್ವಲ್ಪನೇ ಆಗುತ್ತೆ, ಅದು ಕರೆದ ಮೇಲೆ ತುಂಬ ಕಮ್ಮಿ ಆಗೋಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ನಾನು ಏನೇನು ಆ್ಯಡ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ನಮ್ಮ ಅವರೆಕಾಳು ಮಿಕ್ಸ್ಚರ್ ಈಸ್ ಕಂಪ್ಲೀಟ್ಲಿ ರೆಡಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಸೊ ಒಂದು ಜಾರಿಗೆ ಹಾಕಿ ನಾನು ಮನೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಮಿಕ್ಕಿದ್ದು ಅತ್ತೆ ಮನೆಗೆ ಅಲ್ಲೆಲ್ಲ ಕೊಡೋಕ್ಕೆ. ಫೈನಲಿ ಅವರೆಕಾಳು ಮಿಕ್ಸ್ಚರ್ ಕಂಪ್ಲೀಟ್ಲಿ ರೆಡಿ. ಈ ಸೀಸನ್ ಇರುವಾಗಲೇ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಹೇಳಿದ ಹಾಗೆ ಸಕ್ಕರೆ ಪುಡಿ ಇದ್ದರೆ ಒಂಚೂರು ಆ್ಯಡ್ ಮಾಡಿ, ಚೂರೇ, ತುಂಬ ಜಾಸ್ತಿ ಇಲ್ಲ, ಆ್ಯಡ್ ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ಸ್ಕಿಪ್ ಮಾಡ್ಬೋದು. ನನಗೆ ಇದು ನಮ್ಮಮ್ಮ ತುಂಬ ಮಾಡೋರು ಮುಂಚೆ, ಬಟ್ ಇವಾಗ ಹೋದ ವರ್ಷನೂ ಸ್ವಲ್ಪ ಮಾಡಿದ್ದೆ, ಅವಾಗ ವ್ಲಾಗ್ ಮಧ್ಯದಲ್ಲಿ ನಿಲ್ಸಿದ್ನಲ್ಲ ಅವಾಗ. ಈ ವರ್ಷ ನಾನು ಅಂದ್ಕೊಂಡೆ ಇದು ಮಾಡಿ ನಾನು ಶೇರ್ ಮಾಡಲೇಬೇಕು ಅಂತ ಹೇಳಿ. ಸೊ ಹಾಗಾಗಿ ಹಿಯರ್ ಇಟ್ ಇಸ್. ತುಂಬ ಆಗಲ್ಲ ಇದು, ನಾವು ಎಷ್ಟು ಹೊತ್ತು ಕುತ್ಕೊಂಡು ಬಿಡಿಸಿ ಹಿತ್ಕಿ ಎಲ್ಲ ಮಾಡಿರ್ತೀವಿ, ಬಟ್ ಫೈನಲಿ ಬಂದಾಗ ಇಷ್ಟ ಆಗುತ್ತೆ. ಅದೊಂದು ಬೇಜಾರಿದು. ಅದು ಬಿಟ್ಟರೆ ಮಾಡೋದ್ರಲ್ಲಿರೋ ಮಜಾ, ತಿನ್ನೋದ್ರಲ್ಲಿರೋ ಮಜಾ ಹೇಳೋಕ್ಕಾಗ. ಸೊ ದಟ್ ಇಸ್ ದ್ಯಾಟ್. ಸೊ ಮಿಕ್ಸ್ಚರ್ ಎಲ್ಲ ಮುಗಿದ ಮೇಲೆ ನಾನು ಕ್ಯಾರೆಟ್ ಹಲ್ವಾ ಕೂಡ ಶುರು ಮಾಡಿಕೊಂಡೆ ಮಾಡಲಿಕ್ಕೆ, ಬಿಕಾಸ್ ಮಾರನೇ ದಿನ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಕ್ಯಾರೆಟ್ ಹಲ್ವಾಕ್ಕೆ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನಂದು ಒಂದು ಪಾತ್ರೆ ಥಿಕ್ ಬಾಟಮ್ದಿತ್ತು, ಅದನ್ನೇ ಇಟ್ಟಿದ್ದೀನಿ. ಅದಕ್ಕೆ ತುಪ್ಪ ಒಂದು 4ರಿಂದ 5 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ 1.5 kg ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ಕ್ಯಾರೆಟ್ ತುರಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದು ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಅದ್ರ ಜೊತೆಗೆ ನಾನು ಊಟಿ ಕ್ಯಾರೆಟ್ ತೊಗೊಂಡಿರೋದು, ಅಂದರೆ ದೊಡ್ಡದು ಉದ್ದಕ್ಕೆ ಬರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಕ್ಯಾರೆಟ್ ಕೂಡ ತೊಗೊಳ್ಬೋದು. ಇದು ಸೀಸನಲ್ಲಿ ಇತ್ತಲ್ಲ, ಸೊ ಹಾಗಾಗಿ ಇದರಲ್ಲಿ ಒಂಥರ ಟೇಸ್ಟ್ ಡಿಫ್ರೆಂಟ್ ಅಂದರೆ
ಅದು ಬೇರೆ ಥರ ಟೇಸ್ಟು, ಇದು ಬೇರೆ ಥರ ಟೇಸ್ಟು, ಎರಡೂ ಡಿಫ್ರೆಂಟ್ ಇರೋದ್ರಿಂದ ಇದನ್ನೇ ಮಾಡಿದೆ ಸೀಸನಲ್ಲಿ ಇದ್ದಿದ್ದರಿಂದ. ಇದನ್ನ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾನು ಹಾಲು ಹಾಕ್ತಾ ಇದ್ದೀನಿ. ನಾನು ಹಾಲಲ್ಲೇ ಬೇಯಿಸ್ತಾ ಇದ್ದೀನಿ, ನೀರನ್ನು ಹಾಕ್ತಾ ಇಲ್ಲ, ಕೋವಾ ಆ್ಯಡ್ ಮಾಡ್ತಿಲ್ಲ. ಸೊ ಹಾಗಾಗಿ ಹಾಲಲ್ಲಿ ಬೇಯಿಸಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದಿಷ್ಟು ಕ್ಲಿಪ್ದು ಅದೇನೋ ವಾಯ್ಸ್ ಕರಪ್ಟ್ ಆಗಿತ್ತು, ಭಯ ಹೋಗಿತ್ತು ಪೂರ್ತಿ ಹಾಗೆ ಆಗೋಗಿದೆಯೇನೋ ಅಂತ ಹೇಳಿ, ಬಟ್ ಥ್ಯಾಂಕ್ಫುಲಿ ಅದಾಗಿಲ್ಲ. ಇದಕ್ಕೆ ಈಗ ಅರ್ಧ ಲೀಟ್ರ್ ಹಾಲು ಕಂಪ್ಲೀಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಹೀಗೆ ಓಪನ್ ಬಿಡ್ತೀನಿ ಇದನ್ನು, ಒಂದು ಸ್ವಲ್ಪ ಹಾಲು ಬಾಯ್ಲ್ ಆಗಿ ಇದಾಗಕ್ಕೆ. ಈಗಲೇ ಕ್ಲೋಸ್ ಮಾಡಿಬಿಟ್ರೆ ಹಾಲು ಇನ್ನೂ ಕಾದಿರಲ್ಲ, ನಾನು ಹಸಿ ಹಾಲೇ ಹಾಕಿರೋದು. ಹಾಲು ಕಾದಿಲ್ದಲ್ಲಿರೋದ್ರಿಂದ ನಾನೇನಾದ್ರು ಲಿಡ್ ಕ್ಲೋಸ್ ಮಾಡಿದ್ರೆ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಓಪನ್ ಇಟ್ಟು ಒಂದು 10 ನಿಮಿಷ ಬೇಯಿಸ್ತೀನಿ. ಇದು ಟೈಮ್ ತೊಗೊಳುತ್ತೆ ತುಂಬ, ಲೈಕ್ 1 hour ಮೇಲೇ ತೊಗೊಳುತ್ತೆ. ಸೊ ಹಾಗಾಗಿ ಇದು ಹಗಲೆಲ್ಲ ಏನು ಕೈಯಾಡೋಷ್ಟಿಲ್ಲ, ಒಲೆ ಮೇಲೆ ಇಟ್ಬಿಟ್ರೆ ಸಾಕು. ಈಗ ಹಾಲು ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ನೀವು ನೀರು ಆ್ಯಡ್ ಮಾಡೋ ಹಂಗಿದ್ರೆ ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಸಕ್ಕರೆ ನಾನು ಇವಾಗಲೇ ಆ್ಯಡ್ ಮಾಡಲ್ಲ, ಕಂಪ್ಲೀಟಾಗಿ ಕ್ಯಾರೆಟ್ ಬೆಂದ ಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು ಇದಕ್ಕೆ. ಕ್ಯಾರೆಟ್ ಹಲ್ವದ ಹಾಲು ಕುದೀತಾ ಇದೆ, ಫೈನಲಿ ಕುದಿ ಬಂತು ಇವಾಗ. ಆ್ಯಂಡ್ ಅದು ಮೇಲ್ಮೇಲೆ ಎದ್ದು ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಪುಷ್ ಮಾಡ್ತಾ ಮಾಡ್ತಾ ಅದನ್ನು ಬೇಯಿಸ್ಬೇಕಷ್ಟೇ, ಇನ್ನೇನು ಇಲ್ಲ. ಒಂದು 1/2 hour ಅಂತೂ ಮಿನಿಮಮ್ ತೊಗೊಳುತ್ತೆ ಅದು ಕಂಪ್ಲೀಟಾಗಿ ಬೇಯೋಕ್ಕೆ. ನಾ ಹೇಳ್ದಾಗೆ ಸಕ್ಕರೆ ಹಾಕ್ಬಿಟ್ರೆ ಬೇಯಲ್ಲ ಕ್ಯಾರೆಟು, ಹಾಗಾಗಿ ನಾನು ಸಕ್ಕರೆ ಹಾಕಲ್ಲ. ಲಾಸ್ಟಲ್ಲಿ ಸಕ್ಕರೆ ಹಾಕ್ತೀನಿ, ಮತ್ತೆ ನೀರು ಹೊಡಿಯುತ್ತೆ ಅದು. ಆಗ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ತೋರಿಸ್ತೀನಿ ನಾನು ಪ್ರಾಸೆಸ್ ಹೆಂಗೆ ಮಾಡ್ತೀನಿ ಅಂತ. ಮೀನ್ವೈಲ್ ಇದು ಆಗ್ತಾ ಇರುತ್ತೆ ಇದ್ರ ಪಾಡಿಗಿದು, ತುಂಬ ಕೈಯಾಡಿಸೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಸ್ವಲ್ಪ ಕೈಯಾಡಿಸ್ಬೇಕು, ಲಾಸ್ಟಿಗೆ ಬರ್ತಾ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನಂದು ಸ್ಟೀಲ್ ಇದು ಏನಂತಾರೆ ಕಡಾಯಿ ಏನಿದೆ ತುಂಬ ಥಿಕ್ಕಿದೆ ಬಾಟಮು, ಸೊ ಹಾಗಾಗಿ ಸೀದೆಲ್ಲ ಹೋಗಲ್ಲ. ಓಕೆ, ಸೊ ನಾನೀಗ ಇದನ್ನು ಇಟ್ಟು ಒಂದು 20-25 ನಿಮಿಷ ಆಗಿದೆ. ಹಾಲಿನೂ ಇದೆ, ಅಂದರೆ ಕಂಪ್ಲೀಟಾಗಿ ಹಿಂಗಿಲ್ಲ, ಬಟ್ ಕ್ಯಾರೆಟ್ ಬೆಂದಿದೆ ಪೂರ್ತಿ. ಸೊ ಇದ್ರ ಜೊತೆಗೆ ನಾನೀಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ಕಪ್ಪಲ್ಲಿ ಕಂಪ್ಲೀಟ್ ಒಂದು ಪೂರ್ತಿ ಸಕ್ಕರೆ ಹಾಕಿ ಒಂಚೂರು ಮೇಲೆ ಹಾಕಿದ್ದೀನಿ. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಕ್ಕೆ ಇಟ್ಬಿಡೋಣ. ಈಗ ಒಂದು 2 ಸ್ಪೂನಷ್ಟು ನಾನು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಬೇಡ ಹಾಕ್ಕೊಳ್ಳಲ್ಲ ಅನ್ನೋ ಹಾಗಿತ್ತು ಅಂದರೆ ಇನ್ನೊಂದು 2 ಸ್ಪೂನಷ್ಟು ಸಕ್ಕರೆನೇ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಕಮ್ಮಿ ಇದ್ರೂ ನಡೆಯುತ್ತೆ ಅಂದರೆ ಓಕೆ, ನಾಟ್ ಅನ್ ಇಶ್ಯೂ. ಸೊ ಈಗ ಇದು ಪೂರ್ತಿ ಬೆಂದು ಒಂಥರ ಒಟ್ಟಿಗೆ ಸೇರಬೇಕು. ಅಂದರೆ ಇವಾಗ ಇದು ಈ ಥರ ನೀರು ಥರ ಕಾಣ್ತಿದ್ದೆಲ್ಲ, ಇದು ಕಂಪ್ಲೀಟಾಗಿ ಒಂದು ಮುದ್ದೆ ಥರ ಆಗುತ್ತೆ. ಅಲ್ಲಿವರೆಗೂ ಇವಾಗ ಇದನ್ನು ಬೇಯಿಸಬೇಕು. ಇನ್ನೊಂದು 1/2-3/4 ಗಂಟೆ ಆರಾಮಾಗಿ ಹಿಡಿಸುತ್ತೆ ಇದು. ಸೊ ಈಗ ಸಕ್ಕರೆ ಹಾಕಿ ಒಂದು 2 ನಿಮಿಷ ಆಗಿದೆ, ಪೂರ್ತಿ ಸಕ್ಕರೆ ಕರಗಿದೆ. ಈಗಲೇ ಇದನ್ನು ನಾನು ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಓಕೆ, ಈಗಿದು ಒಂದು 10 ನಿಮಿಷ ಆಗಿದೆ ಮುಚ್ಚಿಟ್ಟು. ಈಗ ಓಪನ್ ಮಾಡಿಬಿಡೋಣ. ಈಗ ಇದನ್ನು ಓಪನ್ ಇಟ್ಟೆ ಬೇಯಿಸ್ತೀನಿ, ಯಾಕಂದರೆ ಈ ಹಾಲೆಲ್ಲ ಇಂಗಬೇಕಲ್ಲ, ಆವಿ ಆಗಬೇಕು. ಮುಚ್ಚಿಟ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇದೆಲ್ಲ ಆಗಿದೆ. ಈಗ ಸಕ್ಕರೆ ಸ್ವಲ್ಪ ಬೆಂದಂಗೆ ಆಗಿದೆ, ಅಂದರೆ ಸಕ್ಕರೆದು ಒಂಥರ ಕುದ್ದ ಮೇಲೆ ಅಥವಾ ಒಂಥರ ಬೇಯಿಸಿದ ಮೇಲೆ ಟೇಸ್ಟು ಚೇಂಜ್ ಆಗುತ್ತಲ್ಲ, ಸೊ ಅದೆಲ್ಲ ಆಗೋಗಿದೆ. ಈಗ ಇನ್ನೇನಿಲ್ಲ, ಇದು ಗಟ್ಟಿ ಆಗಬೇಕಷ್ಟೇ. ಒಂಥರ ಫ್ಲೇವರ್ ಬರಬೇಕು ಅಂತಂದರೆ ಚೆನ್ನಾಗಿ ಇದನ್ನು ಕೈಯಾಡಿ ಗಟ್ಟಿ ಮಾಡಿಸ್ಬೇಕು. ಸೊ ಅದಕ್ಕೆ ನಾನೀಗ ಓಪನ್ ಇಟ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಬೇಯಿಸ್ಕೊಳ್ತೀನಿ. ಈಗ ಒಳಗಡೆ ಕ್ಯಾರೆಟ್ ಹಲ್ವಾ ಬೇಯ್ತಾ ಇದೆ. ಈಗ ಒಂದು 5-5 ನಿಮಿಷಕ್ಕೆ ಒಂದೊಂದ್ಸಲಿ ಹೋಗಿ ಕೈಯಾಡಬೇಕು. ಇನ್ನೊಂದು 10-15 ನಿಮಿಷ ಆದಮೇಲೆ ಅದನ್ನು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕೈಯಾಡಿ ಇದು ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಈಗ 10:15 ಆಗ್ತಾ ಇದೆ. ಈಗ ನೀರು ಕೂಡ ಬಿಟ್ಟಿದ್ದಾರೆ ಮುನ್ಸಿಪಾಲ್ಟಿಯವರು. ಈಗ 10:15ಗೆ, ರಾತ್ರಿ 10:15ಗೆ ಬಿಟ್ಟಿದ್ದಾರೆ. ಬಟ್ ಎನಿವೇಸ್ ನಾಳೆಗೆ ಇರಲ್ವಲ್ಲ, ನಾನು ಶನಿವಾರ ನಾಳೆ ಬೇರೆ. ಸೊ ನಾಳೆ ನಾವು ಹೊರಗಡೆ ಹೋಗಂದರೆ ಅತ್ತೆ ಮನೆ ಆ್ಯಂಡ್ ಹೇಳಿದ್ನಲ್ಲ ಎಲ್ಲೆಲ್ಲೋ ಹೋಗಬೇಕು ಅಂತ. ಸೊ ಹಾಗಾಗಿ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಲೈವ್ ಮಾಡ್ಬೋದು, ಅಥವಾ ಪಬ್ಲಿಷಿಗೆ ಹಾಕಿಟ್ಬಿಟ್ರು ನಡೆಯುತ್ತೆ, ಅಂದರೆ ಏನಂತಾರೆ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ರು ನಡೆಯುತ್ತೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ. ಬಿಕಾಸ್ ಈ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಜಾಸ್ತಿ ಕೊಡಬೇಕು, ರೆಸಿಪಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆ ಟೈಮಲ್ಲಿ ರೆಸಿಪಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಪಕ್ಕದ ಮನೆಯವ್ರು ಮೀಟಿಂಗಲ್ಲಿ ಇರ್ತಾರೆ ಆ ಟೈಮಲ್ಲಿ. ಸೊ ಹಾಗಾಗಿ ಈಗ ಅದನ್ನು ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಎಸ್, ಸೊ ಕ್ಯಾರೆಟ್ ಹಲ್ವದ ಅಪ್ಡೇಟ್ ಕೊಡ್ತೀನಿ, ಅಲ್ಲಿ ತನಕ ನಾನು ಎಡಿಟ್ ಮಾಡ್ತಿರ್ತೀನಿ, ಸ್ಟೇ ಟ್ಯೂನ್. ಈಗ ಚೆನ್ನಾಗಿ ನೀರು ಪೂರ್ತಿ ಹಿಂಗಿದೆ. ಇಂಗದ ಮೇಲೂ ನಾವು ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಈ ಥರ ಎಲ್ಲ ಬರಬಾರ್ದು, ಅಂದರೆ ಈ ಥರ ನೀರು ಬರಬಾರ್ದು. ಸೊ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಈಗ ಸ್ವಲ್ಪ ಕೈ ಆಡಿಸೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ
ಕ್ಲೀನಾಗಿ ಕೈಯಾಡಿಸ್ಬೇಕು. ಮೀನ್ವೈಲ್ ಇದಕ್ಕೆ ನಾನು ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ಇವಾಗ. ಸೊ ಆಫ್ ಕ್ಯಾಮ್ರಾ ತುಪ್ಪ ಹಾಕಿದ್ದೀನಿ. ಈಗ ಇದನ್ನು ಮತ್ತೆ ಕೈಯಾಡಿಸ್ಲಿಕ್ಕೆ ಶುರು ಮಾಡೋಣ. ಓಕೆ, ನನ್ನ ಕ್ಯಾರೆಟ್ ಹಲ್ವಾ ಇಸ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ ಸ್ಟವ್ ಆಫ್ ಮಾಡಿದ್ದೀನಿ. ಮುಚ್ಚಿಡ್ತಾ ಇಲ್ಲ ನಾನು ಇವಾಗ, ಓಪನ್ ಇಡ್ತಾ ಇದ್ದೀನಿ ಬಿಕಾಸ್ ಆವಿ ಅಂದರೆ ಮತ್ತೆ ವೇಪರೈಸ್ ಆಗಿಬಿಡುತ್ತೆ ಮುಚ್ಚಿಟ್ರೆ. ಸೊ ರೆಡಿ ಟು ಸರ್ವ್. ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೇಕಂತ ಅಂದರೆ ಡೆಫಿನೆಟ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನಿವತ್ತು ಡ್ರೈ ಫ್ರೂಟ್ಸ್ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಹಾಗೆ ಪ್ಲೇನಾಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಕೋವಾ ಏನಾದರೂ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ನಾನು ಸಕ್ಕರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದು ಮಾಡಿದ್ನಲ್ಲ, ತೆಗೆದ್ನಲ್ಲ, ಆವಾಗ ನೀವು ಕೋವಾ ಆ್ಯಡ್ ಮಾಡ್ಬೋದು. ಕೋವಾ ಯೂಶ್ವಲಿ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಮಿಲ್ಕ್ದು ಬೈ ಪ್ರಾಡಕ್ಟ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ತಳ ಹತ್ತೋದು, ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲೇ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಅಥವಾ ಅಡುಗೆ ಮನೆಯಲ್ಲೇ ಇದ್ದು ನಾವು ಇದು ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಕೂಡ ಕೋವಾ ಆ್ಯಡ್ ಮಾಡ್ಬೋದು, ತೊಂದರೆ ಇಲ್ಲ. ಫಸ್ಟ್ ಬಿಗಿನಿಂಗಲ್ಲಿ ಆ್ಯಡ್ ಮಾಡಬೇಡಿ ಅಷ್ಟೇ. ಬಟ್ ಎಸ್, ಯಮ್ಮಿ ಆಗಿರೋ ಕ್ಯಾರೆಟ್ ಹಲ್ವಾ ಕಂಪ್ಲೀಟ್ಲಿ ರೆಡಿ. ತುಂಬ ನಾನು ಶುಗರ್ ಜಾಸ್ತಿ ಹಾಕಲ್ಲ. ನಿಮಗೆ ಸ್ವೀಟ್ ತುಂಬ ಜಾಸ್ತಿ ಬೇಕು ಅಂತ ಅಂದರೆ 1.5 ಕಪ್ ಅಷ್ಟು ಹಾಕೊಳ್ಳಿ, ಇಲ್ಲ ಅಂದರೆ ಸಾಕು. ನಾನು 1.5 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಎಸ್, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಆ್ಯಂಡ್ ನಾನು ಈಗ ಇದನ್ನು ಸರ್ವ್ ಮಾಡ್ತೀನಿ. ತೊಗೊಂಡು ಹೋಗಲಿಕ್ಕೆ ಬಾಕ್ಸಿಗೂ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ತಣ್ಣಗಾಗಬೇಕು. ನಾನು ಹೇಳಿದ ಹಾಗೆ ಅದನ್ನು ಇಮಿಡಿಯೇಟಾಗಿ ಮುಚ್ಚಿಟ್ರೆ ಮತ್ತೆ ವೇಪ್ರೈಸ್ ಆಗುತ್ತೆ, ಒಂಥರ ಬೆಂದಂಗೆ, ಒಂಥರ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ. ಸೊ ಓಪನ್ ಇಟ್ಟು ಒಂದು ಸ್ವಲ್ಪ ಅದು ಆರಿದ್ಮೇಲೆ, ಬಿಸಿ ಆರಿದ್ಮೇಲೆ, ತುಂಬ ಹಬೆ ಬರೋಷ್ಟು ಬಿಸಿ ಇರಬಾರ್ದು, ಆಗ ನೀವು ಮುಚ್ಚಿಟ್ರು ನಡೆಯುತ್ತೆ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ, ಯಾಕಂದರೆ 2 ರೆಸಿಪೀಸ್ ಆಗಿದೆ ಆ್ಯಂಡ್ ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ನಾಳೆ ಎಲ್ಲ ಪೂರ್ತಿ ಹೊರಗೆ ಇರ್ತೀವಿ, ಅದರಿಂದ ಏನು ವ್ಲಾಗ್ ಮಾಡೋಕ್ಕಾಗುತ್ತೋ ಏನು ಕತೆನೋ ಗೊತ್ತಿಲ್ಲ. ನಾಳೆ ಅಕಸ್ಮಾತ್ ವ್ಲಾಗ್ ಮಾಡೋಕ್ಕಾದ್ರೆ ಡೆಫಿನೆಟ್ಲಿ ನಾನು ಹೋಗ್ತಾ ಶುರು ಮಾಡ್ತೀನಿ, ಅಂದರೆ ವ್ಲಾಗ್ ಶುರು ಮಾಡ್ತೀನಿ. ಬಟ್ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಿಮಗೆ 2 ರೆಸಿಪೀಸು ಹೇಗೆ ಅನ್ನಿಸ್ತು ಅಂತ ಹೇಳಿ. ಇನ್ನೂ ರೆಸಿಪೀಸ್, ಅಥೆಂಟಿಕ್ ಬ್ರಾಹ್ಮಿನ್ ರೆಸಿಪೀಸ್ ಕೇಳಿದ್ದೀರಾ. ಸೊ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಮುಂದೆ. ಇವಾಗ ರೆಸಿಪೀಸ್ ಸ್ವಲ್ಪ ಜಾಸ್ತಿನೇ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ. ಸೊ ನನಗೆ ಮಜ್ಜಿಗೆ ಹುಳಿ ಇಷ್ಟ ಆಗಲ್ಲ, ಅಜ್ಜಿ ಮಾಡೋ ಮಜ್ಜಿಗೆ ಹುಳಿ ತುಂಬ ಇಷ್ಟ. ನಾನು ಪ್ರಾಬಬ್ಲಿ ಚಿತ್ರದುರ್ಗಕ್ಕೆ ಹೋದರೆ ಅವ್ರ ಹತ್ರನೇ ಮಾಡಿಸ್ಬಿಟ್ಟು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ರೆಸಿಪಿ ತಿಳ್ಕೊಂಡು ನಾನು ಮಾಡಿ ನಿಮಗೆ ಹೇಳ್ತೀನಿ. ಅದು ಬಿಟ್ಟು ಸುಮಾರಿದೆ, ಲೈಕ್ ಕಡಲೆಕಾಯಿ ಗೊಜ್ಜಿದೆ ಅಜ್ಜಿ ಮಾಡೋದು, ಆಮೇಲೆ ಸುಮಾರಿದೆ, ಲಿಸ್ಟ್ ಬರೆದಿಟ್ಕೊಂಡಿದ್ದೀನಿ ನಾನು ಫೈನಲಿ. ಸೊ ಒಂದೊಂದೇ ಶೇರ್ ಮಾಡ್ತೀನಿ. ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ತನಕ ತಲುಪುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಸ್ಟೇ ಟ್ಯೂನ್, ಟೇಕ್ ಕೇರ್. ರಾಮ್ ರಾಮ್.